ಈ ವಿಡಿಯೋದಲ್ಲಿ ಹೊಸ ಪಾನ್ ಕಾರ್ಡ್ಗೆ ಆನ್ಲೈನ್ ಮೂಲಕ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ಇತ್ತೀಚೆಗೆ ಪಾನ್ ಕಾರ್ಡ್ ಅಪ್ಲೈ ಮಾಡೋ ಪ್ರೋಸೆಸ್ ಮೊದಲಿಗಿಂತ ತುಂಬಾ ಚೇಂಜ್ ಆಗಿದೆ. ಫಾರ್ಮ್ ನಂಬರ್ ಕೂಡ ಬದಲಾಗಿದೆ. ಸೊ ಹಳೆ ವಿಡಿಯೋಗಳನ್ನು ನೋಡಿ ಅಪ್ಲೈ ಮಾಡಿದರೆ ನಿಮಗೆ ಗೊಂದಲ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ವಿಡಿಯೋದಲ್ಲಿ ಈಗಿನ ಲೇಟೆಸ್ಟ್ ಮೆಥಡ್ನಲ್ಲಿ ಪಾನ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಫಸ್ಟಿಂದ ಲಾಸ್ಟ್ವರೆಗೂ ಕಂಪ್ಲೀಟಾಗಿ ನೋಡೋಣ. ಒಂದು ವಿಷಯ ನೆನ್ಪಿಟ್ಕೊಡಿ, ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ಈ ಪಾನ್ ಅಂದರೆ ಡಿಜಿಟಲ್ ಪಾನ್ ಕಾರ್ಡ್ PDF ರೂಪದಲ್ಲಿ ನಿಮ್ಮ ಇಮೇಲ್ಗೆ ಬರುತ್ತೆ ಅಪ್ಲೈ ಮಾಡಿದ ಮೇಲೆ. ಅದರ ಜೊತೆಗೆ ಫಿಸಿಕಲ್ ಪಾನ್ ಕಾರ್ಡ್ ಕೂಡ ಅದು ಕೂಡ ಪೋಸ್ಟ್ಮನ್ ಮುಖಾಂತರ ನಿಮ್ಮ ಮನೆ ಅಡ್ರೆಸ್ಗೆ ಬರುತ್ತೆ ಆ್ಯಂಡ್ ತಲುಪುತ್ತೆ. ಹಾಗಾದರೆ ಈಗ ಈ ಎಲ್ಲ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಆ್ಯಂಡ್ ಶುರು ಮಾಡೋಣ. ಫಸ್ಟ್ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದ್ರೂ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಆಮೇಲೆ ಗೂಗಲ್ ಸರ್ಚ್ನಲ್ಲಿ NSDL ಪಾನ್ ಕಾರ್ಡ್ ಅಂತ ಸರ್ಚ್ ಮಾಡಿ. ಸೊ ನಮ್ಮ ಮುಂದೆ ಪ್ರೋಟೀನ್ ಅನ್ನೋ ಒಂದು ಪೋರ್ಟಲ್ ಬರುತ್ತೆ. ನೀವು ನೆನಪಿಲ್ಲಿಡಬೇಕು, ಇದೇ ಅಫಿಷಿಯಲ್ ವೆಬ್ಸೈಟ್. ಇದರ ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಕ್ಲಿಕ್ ಮಾಡಿಕೊಂಡು ಈ ವೆಬ್ಸೈಟ್ಗೆ ಬರ್ಬೋದು. ಈ ವೆಬ್ಸೈಟ್ ಓಪನ್ ಆದಮೇಲೆ ಇಲ್ಲಿ ನ್ಯೂ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಕಾಣಿಸ್ಕೊಳ್ಳುತ್ತೆ. ನಾವು ಹೊಸದಾಗಿ ಪಾನ್ ಕಾರ್ಡ್ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಇದೇ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಇಲ್ಲಿ ಅಪ್ಲಿಕೇಶನ್ ಟೈಪ್ ಆಪ್ಷನ್ ಸಿಗುತ್ತೆ. ಇಲ್ಲಿ ಫಸ್ಟ್ ನೀವು ನೋಡ್ಬೋದು ತುಂಬಾ ಫಾರ್ಮ್ಗಳು ಇಲ್ಲಿ ಲೀಸ್ಟ್ ಆಗಿದೆ. ಅದರಲ್ಲಿ ನೀವು ಹೊಸ ಪಾನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಿದ್ರೆ ಇಲ್ಲಿ ನ್ಯೂ ಪಾನ್ ಫಾರ್ಮ್ ನಂಬರ್ 93 ಇಂಡಿಯನ್ ಸಿಟಿಸನ್ ಅಂತ ಇದೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಹೆಸರನ್ನು ಕರೆಕ್ಟಾಗಿ ಹಾಕಬೇಕು. ಇಲ್ಲಿ 3 ಕಾಲಮ್ ಇರುತ್ತೆ. ಫಸ್ಟ್ ನೇಮ್, ಮಿಡಲ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್. ಲಾಸ್ಟ್ ನೇಮ್ ಅನ್ನೋದು ಸರ್ ನೇಮ್ ಆಗಿರುತ್ತೆ. ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. ನಿಮ್ಮ ಹೆಸರು ಇನ್ ಕೇಸ್ ರಂಜಿತ್ ಕುಮಾರ್ ಸಿಂಗ್ ಅಂತಿದ್ರೆ ರಂಜಿತ್ ಅನ್ನೋದು ಫಸ್ಟ್ ನೇಮಲ್ಲಿ ಎಂಟ್ರಿ ಮಾಡಿ, ಕುಮಾರ್ ಅನ್ನೋದು ಮಿಡಲ್ ನೇಮಲ್ಲಿ ಎಂಟ್ರಿ ಮಾಡ್ಕೊಳ್ಳಿ, ಸಿಂಗ್ ಅನ್ನೋದನ್ನು ಲಾಸ್ಟ್ ನೇಮಲ್ಲಿ ಬರುತ್ತೆ, ಅಂದರೆ ಸರ್ ನೇಮ್ ಆಗಿ ಬರುತ್ತೆ. ಒಂದು ವೇಳೆ ನಿಮ್ಮ ಹೆಸರಲ್ಲಿ ಕುಮಾರ್ ಇಲ್ಲದೆ ಇದ್ದರೆ ಬರೀ ರಂಜಿತ್ ಸಿಂಗ್ ಅಂತ ಇದ್ದರೆ ನಿಮ್ಮ ಹೆಸರು, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಅವಾಗ ನೀವು ಮಿಡಲ್ ನೇಮಲ್ಲಿ ಏನು ಎಂಟ್ರಿ ಮಾಡೋ ಹಾಗಿಲ್ಲ. ಅವಾಗ ಏನು ಮಾಡ್ತೀರಾ, ಫಸ್ಟ್ ನೇಮಲ್ಲಿ ರಂಜಿತ್ ಅಂತ ಹಾಕ್ತೀರಾ, ಮಿಡಲ್ ನೇಮನ್ನು ಖಾಲಿ ಬಿಡ್ತೀರಾ, ಲಾಸ್ಟ್ ನೇಮಲ್ಲಿ ಸಿಂಗ್ ಅಂತ ಎಂಟ್ರಿ ಮಾಡ್ತೀರಾ. ಸೊ ಇದೇ ಥರ ನಿಮ್ಮ ನೇಮನ್ನು ಕೂಡ ನೋಡಿಕೊಂಡೆ ಎಂಟ್ರಿ ಮಾಡ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಕೆಲವರ ಹೆಸರು ಸಿಂಗಲ್ ಆಗಿರುತ್ತೆ, ಅಂದರೆ ಬರೀ ಒಂದು ಪದ ಮಾತ್ರ ಇರುತ್ತೆ, ಯಾವುದೇ ಸರ್ನೇಮ್ ಇರೋದಿಲ್ಲ. ಎಕ್ಸಾಂಪಲ್ಗೆ ಯಾರೋ ಒಬ್ಬರು ಮಲ್ಲಪ್ಪ ಅಂತ ಇಟ್ಕೊಳ್ಳೋಣ. ಸೊ ಅವರ ಹೆಸರು ಹಿಂದೆ ಮುಂದೆ ಅಥವಾ ಸಿಂಗ್ ಅಥವಾ ಯಾವುದೇ ಸರ್ನೇಮ್ ಅಡ್ಡ ಹೆಸರು ಏನು ಇಲ್ಲದೆ ಇರೋದ್ರಿಂದ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು, ಫಸ್ಟ್ ನೇಮ್ ಕಾಲಮ್ನಲ್ಲಿ ಹಾಕಬೇಡಿ. ಫಸ್ಟ್ ನೇಮ್ ಮತ್ತು ಮಿಡಲ್ ನೇಮನ್ನು ಖಾಲಿ ಬಿಟ್ಬಿಡಿ. ಲಾಸ್ಟ್ ನೇಮ್ ಇದೆಯಲ್ಲ ಸರ್ ನೇಮ್, ಅದೇ ಮ್ಯಾಂಡೇಟ್ರಿ ಫೀಲ್ಡು. ಹಾಗಾಗಿ ಆ ಸೆಕ್ಷನ್ನಲ್ಲಿ ನೀವು ಈ ಮಲ್ಲಪ್ಪ ಅಂತ ಇರೋದನ್ನು ಒಂದೇ ವರ್ಡ್ ಇತ್ತು ಅಂದರೆ ಹೆಸರು, ಸೊ ಇಲ್ಲಿ ಹಾಕಬೇಕು. ಸೊ ಅವಾಗ ಮೆನ್ಷನ್ ಮಾಡಿ. ಸೊ ಇದು ತುಂಬ ಇಂಪಾರ್ಟೆಂಟ್. ಅವಾಗ ನಿಮ್ಮ ಹೆಸರು ಕರೆಕ್ಟಾಗಿ ಎಂಟ್ರಿ ಮಾಡಿದಾಗ ಆಗುತ್ತೆ. ಸೊ ಈ ವಿಷಯನ ಇಲ್ಲಿ ನೆನ್ಪಿಡಿ. ಹೆಸರಲ್ಲಿ ತುಂಬಾ ಇದನ್ನು ಎಂಟ್ರಿ ಮಾಡ್ಕೋಬೇಕಾದ್ರೂ ತುಂಬ ಜನ ತಪ್ಪು ಮಾಡ್ತಾರೆ, ಯಾಕಂದರೆ ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿರೋದ್ರಿಂದ ಇದು ಮ್ಯಾಂಡೇಟರಿ ಫೀಲ್ಡ್. ಸೊ ಈ ಸೆಕ್ಷನ್ ಫಿಲ್ ಮಾಡದೆ ನೀವು ಮುಂದೆ ಹೋಗೋಕ್ಕೆ ಆಗಲ್ಲ. ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೆಂಗಿದೆಯೋ ಅದೇ ರೀತಿ ಇಲ್ಲೂ ಕರೆಕ್ಟಾಗಿ ಹಾಕಿ. ಇದಾದ ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್, ಹುಟ್ಟಿದ ದಿನಾಂಕನ ಚೂಸ್ ಮಾಡಬೇಕು. ಈ ಕ್ಯಾಲೆಂಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದರೆ ಈ ಫಾರ್ಮೆಟ್ ಪ್ರಕಾರ ಟೈಪ್ ಮಾಡಿಕೊಡಿ. ನಂತರ ನಿಮ್ಮ ಇಮೇಲ್ ID ಎಂಟರ್ ಮಾಡಬೇಕಾಗುತ್ತೆ. ಅದರ ಕೆಳಗಡೆ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ. ಈಗ ಕೆಳಗಡೆ ನಾವು ರೋಬೋಟ್ ಅಲ್ಲ ಅನ್ನೋದನ್ನು ಅಥವಾ ಕ್ಯಾಪ್ಚಾ ವೆರಿಫಿಕೇಷನನ್ನು ಮಾಡಬೇಕಾಗುತ್ತೆ. ಅದನ್ನು ಕಂಪ್ಲೀಟ್ ಮಾಡಿ. ನಾವು ಡೇಟಾವನ್ನು ಸಬ್ಮಿಟ್ ಮಾಡ್ತಾ ಇದ್ದೀವಿ ಅಂತ ಅಗ್ರಿ ಮಾಡಬೇಕು. ಇದಕ್ಕಾಗಿ ಇಲ್ಲಿರೋ ಡಿಕ್ಲರೇಷನ್ ಚೆಕ್ ಬಾಕ್ಸ್ಗೆ ಟಿಕ್ ಮಾಡಬೇಕು. ಎಲ್ಲ ಮಾಹಿತಿ ಕರೆಕ್ಟಾಗಿ ಹಾಕಿದ ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣ ನಮ್ಮ ಮುಂದೆ ಕಂಗ್ರ್ಯಾಚುಲೇಷನ್ಸ್ ಅನ್ನೋ ಮೆಸೇಜ್ ಬರುತ್ತೆ. ಜೊತೆಗೆ ಒಂದು ಟೋಕನ್ ID ಕೂಡ ಜನರೇಟ್ ಆಗಿರುತ್ತೆ. ಸೊ ಈ ಟೋಕನ್ ID ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಪೂರ್ತಿ ಫಾರ್ಮ್ ಫಿಲ್ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ಯಾವಾಗಾದರೂ ನೆಟ್ವರ್ಕ್ ಇಶ್ಯೂ ಆಗಿ ನೀವು ಲಾಗಿನ್ ಮಾಡ್ತಿರುವಾಗ ಲಾಗೌಟ್ ಆಗಿಬಿಟ್ರೆ, ಲಾಗಿನ್ ಆಪ್ಷನ್ ಯೂಸ್ ಮಾಡಿಕೊಂಡು ಈ ಟೋಕನ್ IDಯನ್ನು ಮತ್ತೆ ಎಂಟ್ರಿ ಮಾಡಿಕೊಂಡು ನೀವು ಎಲ್ಲಿವರೆಗೂ ಲಾಸ್ಟ್ ಟೈಮ್ ಫಾರ್ಮ್ನ ಕಂಟಿನ್ಯೂ ಮಾಡಿದ್ರು ಅಂದರೆ ಫಿಲ್ ಮಾಡಿದ್ರು ಅಲ್ಲಿಂದ ಕಂಟಿನ್ಯೂ ಮಾಡ್ಬೋದು. ಸೊ ಇದರ ಉದ್ದೇಶ, ಟೋಕನ್ ID ಉದ್ದೇಶ ಡೇಟಾ ಲಾಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಸೊ ಅದಕ್ಕೆ ಈ ಟೋಕನ್ IDಯನ್ನು ಎಲ್ಲಾದರೂ ನೋಟ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಈಗ ನೋಡಿ, ಕಂಟಿನ್ಯೂ ವಿತ್ ಪಾನ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸೊ ಈಗ ನೀವೆಲ್ಲರೂ 3 ಆಪ್ಷನ್ಗಳನ್ನು ನೋಡ್ತಿದ್ದೀರಾ. ಪಾನ್ ಕಾರ್ಡ್ ಮಾಡೋ ಮೆಥಡ್ ನೀವು ಏನನ್ನು ಸೆಲೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ. ಇಲ್ಲಿ ಒಂದು ತುಂಬಾ ಜನ ತಪ್ಪು ಮಾಡ್ತಾರೆ, ಯಾಕಂದರೆ ಅವರಿಗೆ ಇದು ಈಸಿ ಆಪ್ಷನ್ ಅಂತ ಅನಿಸುತ್ತೆ.
ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂದ್ಕೊಳ್ತಾರೆ. ಆದರೆ ಆಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಅಥವಾ ಸೈನ್ ಟೈಮಲ್ಲಿ ಅವರು ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ. ಸೊ ನೋಡಿ, ಹಾಗಾಗಿ ಇಲ್ಲಿ ಕರೆಕ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಈ ಸೆಕೆಂಡ್ ಆಪ್ಷನ್ ಏನಿದೆಯೋ ಪಾನ್ ಅಪ್ಲಿಕೇಶನ್ ವಿತ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಸ್ಕ್ಯಾನ್ ಅಪ್ಲೋಡ್ ಆ್ಯಂಡ್ ಸೈನ್, ಇದನ್ನೇ ಸೆಲೆಕ್ಟ್ ಮಾಡಬೇಕು. ಯಾಕಂದರೆ CSC ಸೆಂಟರ್ ಅವರು, ಜನಸೇವಾ ಕೇಂದ್ರದವರೆಲ್ಲ ಇದೇ ಆಪ್ಷನ್ ಮೂಲಕ ಏನೋ ಅಪ್ಲೋಡ್ ಮಾಡ್ತಾರೆ ಅಥವಾ ಅಪ್ಲೈ ಮಾಡ್ತಾರೆ ಪಾನ್ ಕಾರ್ಡಿಗೆ. ಇದು ಅತ್ಯುತ್ತಮ ಮತ್ತು ಸೇಫ್ ಆಪ್ಷನ್. ಇದಾದ ಮೇಲೆ ನಿಮ್ಮ ಆಧಾರ್ ಕಾರ್ಡ್ನ ಲಾಸ್ಟ್ 4 ಡಿಜಿಟ್ಸ್, ಕೊನೆಯ 4 ಅಂಕಿಗಳನ್ನು ಆಧಾರಲ್ಲಿ ಏನಿದೆಯಲ್ಲ ಅದನ್ನು ಇಲ್ಲಿ ಹಾಕಬೇಕು. ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಹೇಗಿದೆಯೋ ಸೇಮ್ ಹೆಸರನ್ನು ಇಲ್ಲಿ ಎಂಟರ್ ಮಾಡಬೇಕು. ಮತ್ತು ಇದಾದಮೇಲೆ ಫುಲ್ ನೇಮ್ ಆಫ್ ಅಪ್ಲಿಕೆಂಟ್ ಸೆಕ್ಷನ್ಗೆ ಬರಬೇಕು. ಇಲ್ಲಿ ನಿಮಗೆ ನಿಮ್ಮ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ನೋಡೋಕ್ಕೆ ಸಿಗುತ್ತೆ. ಸೊ ಇದನ್ನು ಒಮ್ಮೆ ಚೆಕ್ ಮಾಡಿ ತಾಳೆ ನೋಡ್ಕೊಡಿ. ಏನಾದರೂ ತಪ್ಪಿದ್ರೆ ಎಂಟ್ರಿ ಮಾಡಿಕೊಡಿ. ಆಮೇಲೆ ಮೇಲ್ ಫಿಮೇಲನ್ನು ಆಯ್ಕೆ ಮಾಡಿಕೊಡಿ, ಜೆಂಡರ್. ಸೊ ಇಲ್ಲಿ ಸೆಲೆಕ್ಟ್ ಮಾಡಿಕೊಡಿ. ರಿಜಿಸ್ಟ್ರೇಷನ್ ನಂಬರ್ ಇದು ನಿಮಗಲ್ಲ, ಇದನ್ನು ನಾವು ಬ್ಲ್ಯಾಂಕ್ ಅಂತ ಬಿಟ್ಬಿಡೋಣ, ಏನು ಟೈಪ್ ಮಾಡಿಬಿಡಿ. ಸೊ ಖಾಲಿ ಬಿಡಿ. ಇದಾದ ಮೇಲೆ ನೀವು ಡೀಟೇಲ್ ಆಫ್ ಪೇರೆಂಟ್ಸ್ ಸೆಕ್ಷನ್ಗೆ ಬರಬೇಕು. ಇಲ್ಲಿ ಫಸ್ಟ್ ತಂದೆ ಹೆಸರನ್ನು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ಹೆಸರು ಹೇಗೆ ಫಿಲ್ ಮಾಡಿದ್ರು ಹಾಗೆಯೇ ನಿಮ್ಮ ಫಾದರ್ ಹೆಸರನ್ನು ಅದೇ ಲಾಜಿಕ್ಕನ್ನು ಇಲ್ಲಿ ಕೂಡ ಫಾಲೋ ಮಾಡಿ. ಇದಲ್ಲದೆ ಮದರ್ ಹೆಸರು ಕೂಡ ಇಲ್ಲಿ ಕೇಳ್ತಾರೆ. ಸೊ ತಾಯಿ ಹೆಸರನ್ನು ಕೂಡ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಕೇಳ್ತಿದ್ದಾರೆ ಪಾನ್ ಕಾರ್ಡ್ ಮೇಲೆ ನೀವು ಯಾರ ಹೆಸರು ಪ್ರಿಂಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ. ನಾರ್ಮಲ್ ಆಗಿ ಎಲ್ಲರೂ ತಂದೆ ಹೆಸರನ್ನ ಸೆಲೆಕ್ಟ್ ಮಾಡ್ತಾರೆ, ಹಾಗಾಗಿ ಫಾದರ್ ನೇಮನ್ನು ಚೂಸ್ ಮಾಡಿ. ಆದರೆ ಒಂದು ವಿಷಯ ಹೇಳ್ಬಿಡ್ತೀನಿ, ಮೇಲೆ ನೀವು ನೋಡಿದ ಹಾಗೆ ಒಂದು ಆಪ್ಷನ್ ಇದೆ ಸಿಂಗಲ್ ಪೇರೆಂಟ್ ಅಂತ. ಇಲ್ಲಿ ನೋಡಿ, ಯಾರಾದರೂ ಇದ್ದರೆ, ನಿಮ್ಮಲ್ಲಿ ಯಾರಾದರೂ ಸಿಂಗಲ್ ಪೇರೆಂಟ್ ಇತ್ತು ಅಂದರೆ ಸಿಂಗಲ್ ಪೇರೆಂಟ್ ಕೇಸ್ನಲ್ಲಿ ತಾಯಿ ಹತ್ರನೇ ಇರ್ತಾರೆ, ಡೈವರ್ಸ್ ಆಗಿರುತ್ತೆ, ಅವ್ರ ತಂದೆ ಹೆಸರನ್ನು ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಅಂಥ ಟೈಮಲ್ಲಿ ನೋ ಬದಲಿಗೆ ಸೆಲೆಕ್ಟ್ ಮಾಡ್ಬೋದು. ಸೊ ಆ ಥರ ಇದ್ದಾಗ ನೀವು ಬೇಕಿದ್ರೆ ನಿಮ್ಮ ತಾಯಿ ಹೆಸರನ್ನೇ ನಿಮ್ಮ ಪಾನ್ ಕಾರ್ಡ್ ಮೇಲೆ ಪ್ರಿಂಟ್ ಮಾಡ್ಕೋಬೋದು. ಆದರೆ ನಾರ್ಮಲ್ ಆಗಿ ತಂದೆ ಹೆಸರನ್ನೇ ಹಾಕ್ತಾರೆ. ಸೊ ಅಂಥ ಯಾವುದೇ ಕೇಸ್ ಇಲ್ಲ ಅಂದರೆ ನೀವು ತಂದೆ ಹೆಸರನ್ನೇ ಇಟ್ಕೋಬೇಕಾಗುತ್ತೆ ಅಥವಾ ಇಡಬೇಕಾಗುತ್ತೆ. ಇಲ್ಲಿವರೆಗೆ ಎಲ್ಲ ಮಾಹಿತಿ ಸರಿಯಾಗಿದ್ದರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮುಂದಕ್ಕೆ ಹೋಗೋಣ. ಮುಂದಿನ ಪೇಜ್ ಬರುತ್ತೆ. ಇಲ್ಲಿ ನಿಮ್ಮನ್ನು ಸೋರ್ಸ್ ಆಫ್ ಇನ್ಕಮ್, ನಿಮ್ಮ ಆದಾಯದ ಮೂಲ ಕೇಳ್ತಾರೆ. ಸೊ ನೀವು ನಿಮ್ಮ ಇನ್ಕಮ್ ಸೋರ್ಸ್ ಏನು, ಎಕ್ಸಾಂಪಲ್ಗೆ ಸ್ಯಾಲ್ರಿಯಿಂದ ಇನ್ಕಮ್ ಬರ್ತಾ ಇದ್ದರೆ, ಬಿಸ್ನೆಸ್ಸಿಂದ ಬರ್ತಾ ಇದ್ದರೆ ಅಥವಾ ಬೇರೆ ಯಾವುದಾದ್ರೂ ಸೋರ್ಸಿಂದ ಇನ್ಕಮ್ ಬರಬೇಕಿದ್ರೆ ಅದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆದರೆ ಒಂದು ವಿಷಯ ಹೇಳ್ತೀನಿ, ನಾರ್ಮಲ್ ಆಗಿ ನಾವು ಪಾನ್ ಕಾರ್ಡ್ ಮಾಡೋದು ಸ್ಟೂಡೆಂಟ್ ಲೈಫ್ನಲ್ಲಿ, ಅಂದರೆ 18 ವರ್ಷದ ತುಂಬಿದ ತಕ್ಷಣವೇ. ಸೊ ಆ ಟೈಮಲ್ಲಿ ತುಂಬ ಜನರಿಗೆ ಪಾನ್ ಕಾರ್ಡ್ ಅವಶ್ಯಕತೆ ಇರುತ್ತೆ, ಹಾಗಾಗಿ ಆ ಸ್ಟೇಜಲ್ಲಿ ಮಾಡ್ತಾರೆ. ಸೊ ಅಂಥ ಟೈಮಲ್ಲಿ ನಿಮ್ಮ ಪಾನ್ ಕಾರ್ಡ್ ಮಾಡ್ಕೋಬೇಕಾಗುತ್ತೆ. ಆ ಕೇಸಲ್ಲಿ ನೋ ಇನ್ಕಮ್ ಅನ್ನೋ ಆಪ್ಷನ್ ಕೂಡ ನೀವು ಮಾಡ್ಕೋಬೋದು, ಬಿಕಾಸ್ ನಿಮ್ಗೆ ಯಾವುದೇ ಇನ್ಕಮ್ ಇರೋದಿಲ್ಲ. ಇದಾದ ಮೇಲೆ ನೀವು ಅಡ್ರೆಸ್ ಆಫ್ ಕಮ್ಯುನಿಕೇಷನ್ ಸೆಕ್ಷನ್ ಬರಬೇಕು. ಇಲ್ಲಿ ನಾವು ಆಧಾರ್ನಿಂದ KYC ಮಾಡಿ ನಮ್ಮ ಪಾನ್ ಕಾರ್ಡ್ ಮಾಡ್ತಾ ಇದ್ದೀವಲ್ಲ, ಇಲ್ಲಿ ನಾವು ರೆಸಿಡೆನ್ಸ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಆಮೇಲೆ ನಮ್ಮ ಮನೆ ಅಡ್ರೆಸ್, ಹೌಸ್ ನಂಬರ್, ಬಿಲ್ಡಿಂಗ್, ಅಪಾರ್ಟ್ಮೆಂಟ್ ಹೆಸರು, ಪೋಸ್ಟ್ ಆಫೀಸ್ ಹೆಸರು ಏನಿದೆಯೋ ಅದನ್ನು ಇಲ್ಲಿ ಎಲ್ಲ ಎಂಟ್ರಿ ಮಾಡ್ಕೊಳ್ಳಿ. ಇದಾದ ಮೇಲೆ ತಹಸೀಲ್ ಹೆಸರು, ಡಿಸ್ಟ್ರಿಕ್ಟ್, ಜಿಲ್ಲೆ ಯಾವುದು ಅಂತ ಇಲ್ಲಿ ಬಂದುಬಿಡುತ್ತೆ. ಇದಲ್ಲದೆ ಕಂಟ್ರಿ, ಸ್ಟೇಟ್ ಸೆಲೆಕ್ಟ್ ಮಾಡಬೇಕು. ನಿಮ್ಮ ಏರಿಯಾದ ಪೋಸ್ಟ್ ಆಫೀಸ್ ಪಿನ್ ಕೋಡ್ ಏನಿದೆಯೋ ಅದನ್ನೆಲ್ಲ ಇಲ್ಲಿ ಹಾಕ್ತೀರಾ. ಓಕೆ, ಹಾಕ್ಕೊಳ್ಳಿ. ಇದಾದ ಮೇಲೆ ಆಫೀಸ್ ಅಡ್ರೆಸ್ ಸೆಕ್ಷನಲ್ಲಿ ನಾವು ಏನೂ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಆಧಾರ್ನಿಂದ KYC ಮಾಡಿ ಪಾನ್ ಕಾರ್ಡ್ ಮಾಡ್ಕೊಳ್ತಾ ಇದ್ದೀವಲ್ಲ. ಸೊ ಈ ಸೆಕ್ಷನನ್ನು ನಾವು ಬ್ಲ್ಯಾಂಕ್ ಬಿಡ್ಬೋದು, ಯಾಕಂದರೆ ನಾವು ಕಮ್ಯುನಿಕೇಷನ್ಗೆ ನಮ್ಮ ರೆಸಿಡೆನ್ಸ್ ಅಡ್ರೆಸ್ಸನ್ನೇ ಆಲ್ರೆಡಿ ಕೊಟ್ಟಿದ್ದೀವಿ. ಇದಾದ ಮೇಲೆ ಮುಂದಿನ ಸೆಕ್ಷನ್ ಸಿಗುತ್ತೆ ಟೆಲಿಫೋನ್ ನಂಬರ್ ಮತ್ತು ಇಮೇಲ್ ID ಇದು ಅಂತ. ಅಲ್ಲಿ ಫಸ್ಟ್ ಕಂಟ್ರಿ ಕೋಡ್ ಸೆಲೆಕ್ಟ್ ಮಾಡಬೇಕು. ಮೊಬೈಲ್ ನಂಬರ್ ನಿಮ್ಮ ರಿಜಿಸ್ಟ್ರೇಷನ್ ಪೇಜ್ನಿಂದ ಆಟೋಮೆಟಿಕ್ ಆಗಿ ಇಲ್ಲಿ ಬಂದುಬಿಡುತ್ತೆ. ಓಕೆ, ಸೊ ನಿಮಗೆ STD ಕೋಡ್ ಸೆಕ್ಷನ್ ಕಾಣಿಸುತ್ತೆ, ಲ್ಯಾಂಡ್ಲೈನ್ ನಂಬರ್ ಕಾಣಿಸುತ್ತೆ. ಇವತ್ತಿನ ದಿನಗಳಲ್ಲಿ ಬೇಸಿಕ್ ಟೆಲಿಫೋನ್ ನಂಬರ್ ಯಾರ ಹತ್ರನೂ ಇಲ್ಲ, ಸೊ ಅಷ್ಟೊಂದು ಇದು ನೀಡಿಲ್ಲ, ನೀವು ಇದನ್ನು ಬ್ಲ್ಯಾಂಕ್ ಬಿಡ್ಬೋದು. ಇದಾದ ಮೇಲೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಸೆಕ್ಷನ್ಗೆ ಬರಬೇಕು. ಇಲ್ಲಿ ನಾವು ಇಂಡಿಯನ್ ಸಿಟಿಜನ್ ಆಗಿದ್ದೀವಿ ಮತ್ತು ಪ್ರಸ್ತುತ ಕಳೆದ 1 ವರ್ಷದಿಂದ ಇಂಡಿಯಾ ಒಳಗಡೆನೇ ಇದ್ದೀವಿ ಅನ್ನೋದನ್ನು ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ರೆಸಿಡೆಂಟ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಇದಾದ ಮೇಲೆ ನಿಮ್ಮ ಹತ್ತಿರ TIN ನಂಬರ್ ಅಥವಾ ಪಾಸ್ಪೋರ್ಟ್ ಡೀಟೇಲ್ಸ್ ಕೇಳ್ತಾರೆ. ಸೊ ಇದು ನಿಮಗೆ ಬೇಕಾಗಿಲ್ಲ, ನೀವು ಇದುವರೆಗೂ ಪಾಸ್ಪೋರ್ಟ್ ಮಾಡಿಸಿಲ್ಲ ಅಂದರೆ ಯಾವುದೇ ಅಗತ್ಯ ಇಲ್ಲ, ಇಂಥ ಫುಲ್ಲಪ್ ಮಾಡಿಬಿಡಿ. ಇದು ನಾರ್ಮಲ್ ಆಗಿ ನಾನು ಹೇಳಿದಾಗೆ NRIಗಳಿಗಾಗಿ ಫಾರ್ಮ್ ಒಳಗಡೆ ಸೆಕ್ಷನ್ ಕೊಟ್ಟಿರ್ತಾರೆ. ಸೊ ನಾವು ಇದನ್ನು ಬ್ಲ್ಯಾಂಕ್ ಬಿಡ್ಬೋದು. ಒಂದು ಸೆಕ್ಷನ್ ಇಲ್ಲಿ ಸಿಗುತ್ತೆ ರಿಪ್ರೆಸೆಂಟೇಟಿವ್ ಅಸೆಸ್. ಇದು ಈಗ ಇಲ್ಲಿ ರಿಪ್ರೆಸೆಂಟೇಟಿವ್ ಅಸೆಸ್ ಅಂದರೆ ಏನು? ಸೊ ನೋಡಿ, ಒಂದು ವೇಳೆ ಯಾರಾದರೂ ಮೈನರ್, ಅಪ್ರಾಪ್ತ ವಯಸ್ಸರು 18 ವರ್ಷಕ್ಕಿಂತ ಕೆಳಗಡೆ ಇರೋರು ಪಾನ್ ಕಾರ್ಡ್ ಮಾಡ್ತಾ ಇದ್ದರೆ, ಅಥವಾ ಯಾವುದಾದ್ರೂ ಕಂಪ್ನಿಯ ಮೂಲಕ ಪಾನ್ ಕಾರ್ಡ್ ಮಾಡ್ತಾ ಇದ್ದರೆ, ಅಂದರೆ ಯಾರ್ದು ಮುಖಾಂತರ ಮಾಡಿಸ್ತಾ ಇದ್ದರೆ, ಸೊ ಆ ಟೈಮಲ್ಲಿ ರಿಪ್ರೆಸೆಂಟೇಟಿವ್ ಇನ್ಫಾರ್ಮೇಷನ್ ಹಾಕೋ ಅವಶ್ಯಕತೆ ಇರುತ್ತೆ. ಅಂದರೆ
ನಿಮ್ಮ ಏಜ್ 18 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಅವಾಗ ಈ ಸೆಕ್ಷನ್ ಓಪನ್ ಆಗಲ್ಲ. ನೀವು ಇಲ್ಲಿ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರಾ ಮತ್ತು ಮುಂದಕ್ಕೆ ಹೋಗ್ತೀರಾ. ನಾವು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಮುಂದಿನ ಸೆಕ್ಷನ್ ಬರುತ್ತೆ, ಅದು ಏರಿಯಾ ಕೋಡ್, ಇಒ ಕೋಡ್, ರೇಂಜ್ ಕೋಡ್ದು. ಈಗ ಇಲ್ಲಿ ನಿಮ್ಮ ಮೈಂಡ್ಗೆ ಒಂದು ಕ್ವಶನ್ ಬರ್ಬೋದು, ಇದೇನು ಮ್ಯಾಟ್ರ್ ಅಂತ. ಸೊ ನೋಡಿ, ಗೌರ್ಮೆಂಟ್ ಕಡೆಯಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟನ್ನು ಬೇರೆ ಬೇರೆ ಝೋನ್ ಒಳಗಡೆ ಡಿವೈಡ್ ಮಾಡಿದ್ದಾರೆ. ನಿಮ್ಮ ಮನೆ ಯಾವ ಝೋನ್ ಒಳಗಡೆ ಬರುತ್ತೆ ಸೊ ಅನ್ನೋದನ್ನು ಇಲ್ಲಿ ಬೇಸಿಕಲಿ ಹೇಳಬೇಕು. ಈಗ ಇದು ನಿಮ್ಗೆ ಗೊತ್ತಿರಲ್ಲ. ಸೊ ಇದಕ್ಕಾಗಿ ಮಾಡಬೇಕಾಗಿರೋದು ಏನಂದರೆ ಇಷ್ಟೇ, ಕೆಳಗೆ ಫಿಲ್ಟರ್ ಮಾಡೋ ಒಂದು ಆಪ್ಷನ್ ಕಾಣಿಸುತ್ತೆ. ಇದರಲ್ಲಿ ಇಂಡಿಯನ್ ಸಿಟಿಸನ್, ಭಾರತೀಯ ನಾಗರಿಕರು, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಆಮೇಲೆ ನಾವು ನಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕು, ಸಿಟಿಯನ್ನು ಸೆಲೆಕ್ಟ್ ಮಾಡಿಕೊಡಿ. ಸೊ ಸೆಲೆಕ್ಟ್ ಮಾಡಿದ ತಕ್ಷಣವೇ ಏರಿಯಾ ನೇಮ್ ಕೂಡ ಕೇಳ್ತಾರೆ. ಇದರೊಳಗೆ ಏನು ಫಿಲ್ ಮಾಡಿಬಿಡಿ, ಇಲ್ಲದಿದ್ದರೆ ಇನ್ಫಾರ್ಮೇಷನ್ ತುಂಬ ಸಲ ಬರಲ್ಲ. ಸೊ ನಾವಿಲ್ಲಿ ಫೆಚ್ ಆಪ್ಷನ್ ಅಂತ ಕ್ಲಿಕ್ ಮಾಡಬೇಕು. ಈಗ ನಾವು ಫೆಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಮುಂದೆ ನೀವು ನೋಡ್ಬೋದು, ನಾವು ಯಾವ ಸ್ಟೇಟ್ ಸೆಲೆಕ್ಟ್ ಮಾಡಿದ್ದೀವೋ, ಯಾವ ಸಿಟಿ ಸೆಲೆಕ್ಟ್ ಮಾಡಿದ್ದೀವೋ ಅದರ ಒಳಗಿರೋ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬೈ ಡಿಫಾಲ್ಟ್ ಆಗಿ ಅದೇ ಸೆಲೆಕ್ಟ್ ಆಗಿ ಇಲ್ಲಿ ಬರುತ್ತೆ. ನೀವು ಡಿಸ್ಕ್ರಿಪ್ಷನ್ ಒಳಗಡೆ ನೋಡ್ಬೋದು, ಕೋಡ್ ತೋರಿಸಿದ್ದಾರೆ. ಇದಲ್ಲದೆ ಲೊಕೇಶನ್ ಹೆಸರುಗಳು ಇಲ್ಲಿ ಇರುತ್ತೆ. ಅಡಿಷನಲ್ ಡಿಸ್ಕ್ರಿಪ್ಷನ್ನಲ್ಲಿ ನೋಡ್ತೀರಾ, ಇಲ್ಲಿ ನಿಮ್ಮ ಕಸ್ಬಾ ಇರುತ್ತೆ, ನಿಮ್ಮ ಯಾವ ಝೋನ್ ಇದೆಯೋ, ಏರಿಯಾ ಇದೆಯೋ ಅದರ ಹೆಸರು ನಾರ್ಮಲ್ ಆಗಿ ನೋಡೋಕ್ಕೆ ಸಿಗುತ್ತೆ. ಅಥವಾ ನಿಮ್ಮ ಏರಿಯಾ ಪೋಸ್ಟ್ ಆಫೀಸ್ ಕಾರ್ಡ್ ಏನಿದೆ ಅದು ಕೂಡ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಿಮ್ಮ ಸಿಟಿ ಅಥವಾ ವಿಲೇಜ್ ಹೆಸರು ಯಾವ ಸೆಕ್ಷನಲ್ಲಿ ಕಾಣಿಸುತ್ತೋ ನೀವು ಅದರ ಮುಂದೆ ಟಿಕ್ ಮಾಡ್ತೀರಾ. ಒಂದು ವೇಳೆ ನೀವು ಹಳ್ಳಿಯವ್ರ ಕಡೆಯವರಾಗಿದ್ದರೆ ತಹಸೀಲ್ ಹೆಸರು ನೋಡಬೇಕು, ಬ್ಲ್ಯಾಕ್ ಹೆಸರು ಕಾಣಿಸ್ತಿದ್ರೆ ಮುಂದೆ ಟಿಕ್ ಮಾಡಬೇಕು. ಒಂದು ವೇಳೆ ಇಲ್ಲಿ ನಿಮ್ಮ ವಿಲೇಜ್ ಹೆಸರು, ಆಸುಪಾಸಿನ ಲೊಕೇಶನ್ ಹೆಸರು ಕಾಣಿಸ್ತಾ ಇದ್ದರೆ ನೀವು ಡಿಫಾಲ್ಟ್ ಮೇನ್, ಉದಾಹರಣೆಗೆ ಬೆಂಗಳೂರು, ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಟಿಕ್ ಮಾಡುವ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಇನ್ಫಾರ್ಮೇಷನ್ ಮೇಲೆ ಆಟೋಮೆಟಿಕ್ ಆಗಿ ಫಿಲ್ ಆಗಿಬಿಡುತ್ತೆ. ಈಗ ನೀವು ನೆಕ್ಸ್ಟ್ ಕೊಡಬೇಕು. ಈಗ ನಾವು ನೆಕ್ಸ್ಟ್ ಮಾಡಿದ್ದೀವಿ. ಈಗ ಇದಾದ ಮೇಲೆ ಮುಂದಿನ ಪೇಜ್ ಬರುತ್ತೆ, ಅದು ಡಾಕ್ಯುಮೆಂಟ್ಸ್ದು. ನೋಡಿ, ಪಾನ್ ಕಾರ್ಡ್ ಮಾಡೋಕ್ಕೆ ಈಗ ತುಂಬಾ ಚೇಂಜಸ್ ಆಗಿವೆ. ಈ ಡಾಕ್ಯುಮೆಂಟ್ಸ್ ಕೂಡ ಬದಲಾಗಿವೆ. ಮೊದಲು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದರೆ ಅಷ್ಟರಲ್ಲೇ ನಿಮ್ಮ ಪಾನ್ ಕಾರ್ಡ್ ಆಗ್ಬಿಡ್ತಾ ಇತ್ತು. ಆದರೆ ಈಗ ಸಿಚುಯೇಷನ್ ಚೇಂಜ್ ಆಗಿದೆ, ಸರಿಯಾಗಿ ನೋಡ್ಕೊಳ್ಳಿ. ಈಗ ನೀವು ಫಸ್ಟ್ ಪ್ರೂಫ್ ಆಫ್ ಐಡೆಂಟಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಪಾನ್ ಕಾರ್ಡ್ ಮಾಡೋಕ್ಕೆ ಇಲ್ಲಿ ಒಂದು ಐಡೆಂಟಿಟಿ ಪ್ರೂಫ್ ಕೊಡಬೇಕಾಗುತ್ತೆ. ಐಡೆಂಟಿಟಿ ಪ್ರೂಫ್ ಒಳಗಡೆ ಏನೇನು ಅಟ್ಯಾಚ್ ಮಾಡ್ಬೋದು. ಸೊ ನಿಮ್ಮ ಪಾಸ್ಪೋರ್ಟ್ ಆಗಿದ್ದರೆ, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ವೋಟರ್ ಐ ಡಿ ಇರ್ಬೋದು, ಇದಲ್ಲದೆ ತುಂಬ ಸರ್ಟಿಫಿಕೇಟ್ಗಳು ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಹತ್ತಿರ ಯಾವ ಡಾಕ್ಯುಮೆಂಟ್ ಇದೆಯೋ ಅದನ್ನು ನೀವು ಇಲ್ಲಿ ಕೊಡ್ಬೋದು. ಸೊ ಯೂಶ್ವಲಿ ಆಧಾರ್ ಇರುತ್ತೆ ನಿಮ್ಮ ಹತ್ರ, ಸೊ ಆಧಾರನ್ನೇ ನೀವು ಈ ಪ್ರೂಫ್ ಆಗಿ ಅಟ್ಯಾಚ್ ಮಾಡ್ಬೋದು. ಇದಾದ ಮೇಲೆ ಮುಂದಿನ ಸೆಕ್ಷನ್ಗೆ ಪ್ರೂಫ್ ಆಫ್ ಅಡ್ರೆಸ್ದು. ಈಗ ಅಡ್ರೆಸ್ ಸೆಕ್ಷನ್ನಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಇದೆ, ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಕೆಲವಂಥ ಡಾಕ್ಯುಮೆಂಟ್ಸ್ ಇರ್ತವೆ. ನಿಮಗೆ ಪ್ರೂಫ್ ಆಫ್ ಐಡೆಂಟಿಟಿಗೆ ಯಾವುದು ವ್ಯಾಲಿಡ್ ಇದೆ ಡಾಕ್ಯುಮೆಂಟ್ಸು ಅದೆಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಕೆಲವು ಡಾಕ್ಯುಮೆಂಟ್ಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ, ಮತ್ತೊಮ್ಮೆ ನೀವು ಬೇಕಿದ್ದರೆ ಸೆಲೆಕ್ಟ್ ಮಾಡ್ಬೋದು. ನಾವು ಅಡ್ರೆಸ್ ರೂಪದಲ್ಲಿ ಯಾವ ಡಾಕ್ಯುಮೆಂಟ್ನ ಕೊಡ್ತೀವಲ್ಲ, ಸೊ ಅದನ್ನೇ ಇಲ್ಲಿ ಕೊಟ್ಟರು ಕೂಡ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ನೀವು ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೋದು, ಪ್ಲಾಟ್, ಕರೆಂಟ್ ಬಿಲ್, ವಾಟರ್ ಬಿಲ್, ಟೆಲಿಫೋನ್ ಬಿಲ್, ಸೊ ಈ ಥರ ಯಾವ್ದು ಬೇಕಾದ್ರೂ ಕೊಡ್ಬೋದು. ಸೊ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ ಮೇಲೆ ನೀವೆಲ್ಲರೂ ಮುಂದಿನ ಸೆಕ್ಷನ್ ನೋಡ್ತೀರಾ, ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್. ಸೊ ಡೇಟ್ ಆಫ್ ಬರ್ತ್ ರೂಪದಲ್ಲಿ ಯಾವ ಡಾಕ್ಯುಮೆಂಟ್ ನೀವು ಕೊಡ್ಬೋದು. ಸೊ ಕ್ಲಿಕ್ ಮಾಡಿದರೆ ಇದರೊಳಗೆ ಮೊದಲು ಏನು ಸಿಗ್ತಾಯಿತ್ತು ಅಂದರೆ ಇಲ್ಲಿ ಆಧಾರ್ ಆಪ್ಷನ್ ಇರ್ತಾಯಿತ್ತು. ನೀವು ಬೇಕಿದ್ರೆ ಮೂರರೊಳಗೂ ಈ ಮೂರು ಆಪ್ಷನ್ಗೂ ಆಧಾರ್ ಅಟ್ಯಾಚ್ ಮಾಡಿದ್ರೆ ಸಾಕಾಗ್ತಿತ್ತು ಮುಂಚೆ. ಆದರೆ ಈಗೇನಾಗಿದೆ, ಐಡೆಂಟಿಟಿ ಮತ್ತು ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕೊಟ್ಟರೆ ನಡೆಯುತ್ತೆ ಮೇಲೆ ಎರಡು ಆಪ್ಷನ್ಗೆ. ಆದರೆ ಡೇಟ್ ಆಫ್ ಬರ್ತ್ ರೂಪದಲ್ಲಿ ಈಗ ಆಧಾರ್ ಅಕ್ಸೆಪ್ಟ್ ಮಾಡೋದಿಲ್ಲ. ಇತ್ತೀಚೆಗೆ ನೀವು ನೋಡಿದ್ದೀರಾ, ಗೌರ್ಮೆಂಟ್ ಕಡೆಯಿಂದ ಅಪ್ಡೇಟ್ ಕೂಡ ಬಂದಿದೆ. ಸೊ ಈಗ ಯಾವ ಡಾಕ್ಯುಮೆಂಟ್ ಕೊಡ್ಬೋದು. ಸೊ ನಿಮ್ಮ ಹತ್ರ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಅದನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಇದಲ್ಲದೆ ಮ್ಯಾರೇಜ್ ಸರ್ಟಿಫಿಕೇಟ್ ಇದ್ದರೆ ಅದನ್ನ ಮಾಡಿ. ಡೊಮಿಸೈಲ್ ಸರ್ಟಿಫಿಕೇಟ್ ಏನಾದರೂ ಗೌರ್ಮೆಂಟ್ ಕಡೆಯಿಂದ ಇಶ್ಯೂ ಆಗಿದ್ದರೆ ಅದನ್ನು ಮಾಡಿ. ಅಥವಾ ನಿಮ್ಮ ಮಾರ್ಕ್ ಶೀಟ್, SSLC ಮಾರ್ಕ್ ಶೀಟ್ ಇರುತ್ತಲ್ಲೋ ಹೈಸ್ಕೂಲ್, ಸೊ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. TC ಈ ಥರದ್ದು. ಗುರುತಿನ ಚೀಟಿ ಅಂದರೆ ವೋಟರ್ ID ಕೂಡ ಇಲ್ಲಿ ನಡೆಯುತ್ತೆ. ಸೊ ಈ ಆಪ್ಷನಲ್ಲಿ ನಿಮ್ಗೆ ಅದು ಕಾಣಿಸಿದ್ರೆ ಸೆಲೆಕ್ಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಸೊ ಅಂದರೆ 2 ಡಾಕ್ಯುಮೆಂಟ್ ಇರಬೇಕು. ಈ ಲೀಸ್ಟಿಂದ ಅದರ ಒಂದು ಹೆಸರನ್ನು ನೀವು ನೋಡಬೇಕಾಗುತ್ತೆ. ಸೊ ಆಧಾರ್ಗಿಂತ ಡಿಫ್ರೆಂಟ್ ಆಗಿರೋದು ಇನ್ನೊಂದು ಬೇಕು. ಸೊ ಇಲ್ಲಿ ಡೇಟ್ ಆಫ್ ಬರ್ತಿಗೆ, ಓಕೆನಾ. ಈಗ ಇದು ಮಾಡಿದ ಮೇಲೆ ನೀವು ಬರಬೇಕು ವೆರಿಫಿಕೇಷನ್ ಮತ್ತು ಡಿಕ್ಲರೇಷನ್ ಸೆಕ್ಷನ್ಗೆ. ಇಲ್ಲಿ ಫಸ್ಟ್ ನೀವು ಸಿಗ್ನೇಟ್ರಿ ಆಗಿದ್ದೀರಾ, ಉದಾಹರಣೆಗೆ ಸೆಲ್ಫ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಯಾವ ಪ್ಲೇಸ್ನಿಂದ ನೀವು ಫಾರ್ಮ್ ಫಿಲ್ ಮಾಡ್ತಿದ್ದೀರೋ ಆ ಪ್ಲೇಸ್ ಹೆಸರು ಇಲ್ಲಿ ಬರುತ್ತೆ. ಮತ್ತು ಡೆಸಿಗ್ನೇಷನ್ ಅಂದರೆ ನೀವು ಸ್ವತಃ ಫಾರ್ಮ್ ಫಿಲ್ ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮ ಪ್ರಸ್ತುತ ಆಕ್ಯುಪೇಷನ್ ಏನು ಅದೆಲ್ಲ ಇಲ್ಲಿ ಕೇಳುತ್ತೆ. ಸ್ಟೂಡೆಂಟ್ ಆಗಿದ್ದರೆ, ಹೌಸ್ ವೈಫ್ ಆಗಿದ್ದರೆ, ಪ್ರೆಸೆಂಟ್ ಯಾವ ಸ್ಟೇಟಸ್ ಇದೆಯೋ, ಬಿಸ್ನೆಸ್ ಮ್ಯಾನ್ ಆಗಿದ್ದರೆ, ಸೊ ಇಲ್ಲಿ ಹಾಕ್ಬೋದು. ಇದಾದ ಮೇಲೆ ಮುಂದಿನ ಸೆಕ್ಷನ್ ಸಿಗುತ್ತೆ, ಅದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದು. ಸೊ ಇಲ್ಲಿ ಈಗ ನೀವು ನಿಮ್ಮ ಫೋಟೋ ಏನಿದೆಯೋ ಅದನ್ನು ಅಪ್ಲೋಡ್ ಮಾಡಬೇಕು. ಇದು ಫೋಟೋ ಏನಿರಬೇಕು, ಪಾನ್ ಕಾರ್ಡ್ ಮೇಲೆ ಪ್ರಿಂಟ್ ಆಗುತ್ತೆ. ನೀವು ಇಲ್ಲೇನು ಅಪ್ಲೋಡ್ ಮಾಡ್ತಿರಲ್ಲ, ಸೊ ಹಾಗಾಗಿ ಒಳ್ಳೆಯದು ಫಾರ್ಮಲ್ ಆಗಿರುವಂಥ ಫೋಟೋನ, ಪಾಸ್ಪೋರ್ಟನ್ನು ಅಪ್ಲೋಡ್ ಮಾಡಿ. ಸೊ ಇದರ ಡೈಮೆನ್ಷನ್ ಬಂದು 3.5 ಇಂಟು 2.5 ಸೆಂಟಿಮೀಟರ್ ಫೋಟೋ ಇರಬೇಕು. ಸೊ ಅದನ್ನು ರೀಸೈಸ್ ಮಾಡಿಕೊಡಿ. ಸೊ ಅದು ಕೂಡ 50 KB ಒಳಗಡೆ ಇರಬೇಕು.
ಓಕೆನಾ. ಸೊ ಆ ಥರ ನೋಡ್ಕೊಡಿ, ಸೆಟ್ ಮಾಡಿಕೊಡಿ. ನಿಮ್ಮ ಫೋನಿಂದ ನೀವು ಫೋಟೋ ಕ್ಲಿಕ್ ಮಾಡಿದರೆ ಅದರ ಫೈಲ್ ಸೈಜನ್ನು ಫಸ್ಟ್ ಚೆಕ್ ಮಾಡಿಕೊಡಿ. ಅದನ್ನು ರೀಸೈಜ್ ಮಾಡಿಕೊಡಿ. ಇನ್ ಕೇಸ್ ಏನಾದ್ರು ದೊಡ್ಡದಿತ್ತು ಅಂತಂದರೆ ಸೈಜನ್ನು ಡಿಕ್ರೀಸ್ ಮಾಡಿಕೊಡಿ. ಸೊ ಅದು ಪಾಸ್ಪೋರ್ಟ್ ಸೈಜ್ ಫೋಟೋ ಡೈಮೆನ್ಷನಲ್ಲಿ ಇರಬೇಕು. ಇನ್ನು ಹೇಳಿದ್ನಲ್ಲ 3.5 ಇಂಟು 2.5 ಸೆಂಟಿಮೀಟ್ರ್. ಒಂದು ವಿಷಯ ಹೇಳ್ತೀನಿ ನೋಡಿ, ಇಲ್ಲಿ ಫೋಟೋ ಯಾವಾಗಲೂ ನೀವು ಕೊಡುವಾಗ ಫಾರ್ಮಲ್ ಪಾಸ್ಪೋರ್ಟ್ ಹೋಗುತ್ತಲ್ವ ಹಾಗೆ ಇರಲಿ. ಯಾಕಂದರೆ ಇದೊಂದು ಗೌರ್ಮೆಂಟ್ ಅಕೌಂಟ್, ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಸೊ ಇದರಲ್ಲಿ ಪ್ರಿಂಟ್ ಆಗುವಂಥ ಫೋಟೋ ತುಂಬ ಚೆನ್ನಾಗಿರಲಿ, ಫಾರ್ಮಲ್ ಆಗಿರಲಿ, ಅಫಿಷಿಯಲ್ ಆಗಿರಲಿ. ಯಾವುದೇ ಸೆಲ್ಫಿ ಅಪ್ಲೋಡ್ ಮಾಡೋದು, ಕೆಲವು ಜನರು ನಾವು ನೋಡ್ತೀವಿ ಸೆಲ್ಫಿ ಅಪ್ಲೋಡ್ ಮಾಡ್ತಾರೆ, ಫೋಟೋ ಒಳಗಡೆ ಸ್ಟ್ರೈಟಾಗಿ ನೀವು ನೋಡ್ತಾ ಇರಬೇಕು. ನೀವು ಸನ್ ಗ್ಲಾಸಸ್ ಹಾಕಿರ್ಬೋದು, ಕ್ಯಾಪ್ ಹಾಕಿರಬಾರ್ದು. ಓಕೆ. ಸೊ ಈ ಥರ ನಿಮ್ಗೆ ಗೊತ್ತಲ್ಲ ಫೋಟೋ ಪಾಸ್ಪೋರ್ಟು ಕ್ಲೀನಾಗಿ ಹೇಗಿರುತ್ತೆ ಅಂತ, ಅದನ್ನು ಅಚ್ಚುಕಟ್ಟಾಗಿ ಅಪ್ಲೋಡ್ ಮಾಡೋದನ್ನು ನೋಡ್ಕೊಳ್ಳಿ. ಇದಾದ ಮೇಲೆ ಮುಂದಿನ ಸೆಕ್ಷನ್ ಸಿಗುತ್ತೆ, ಅದು ಸಿಗ್ನೇಚರ್ದು. ಈಗ ನೀವು ನಿಮ್ಮ ಸಿಗ್ನೇಚರ್ ಒಂದು ಪೆನ್ನಿಂದ, ಬ್ಲೂ ಅಥವಾ ಬ್ಲ್ಯಾಕ್ ಪೆನ್ನಿಂದ ಒಂದು ವೈಟ್ ಪೇಪರ್ ಮೇಲೆ, A4 ಸೈಜ್ ವೈಟ್ ಪೇಪರ್ ಮೇಲೆ ಅಥವಾ ಯಾವುದಾದ್ರು ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿ, ಸಿಗ್ನೇಚರ್ ಮಾಡಿ. ಸೊ ಆ ಸಿಗ್ನೇಚರ್ ಮಾಡಿದ ಮೇಲೆ ಆ ಏರಿಯಾ ಏನು ಸಿಗ್ನೇಚರ್ ಮಾಡಿದೆಯಲ್ಲ ಅದನ್ನೊಂದು ಫೋಟೋ ತೊಗೊಳ್ಳಿ. ಫೋಟೋ ತೊಗೊಂಡು ಆ ಸಿಗ್ನೇಚರ್ ಮಾಡಿರೋದು ಮಾತ್ರ ಕ್ರಾಪ್ ಮಾಡಿಕೊಡಿ. ಸೊ ಕ್ರಾಪ್ ಮಾಡಿಕೊಂಡು ಅದನ್ನು 50 ಸೈಜ್ ಅಂದರೆ 50 KB ಸೈಜ್ ಒಳಗಡೆ ಇದೆಯಾ ಅಂತ ಚೆಕ್ ಮಾಡಿಕೊಡಿ, ಇಲ್ಲಾಂದರೆ ಡಿಕ್ರೀಸ್ ಮಾಡಿಕೊಳ್ಳಿ. ಸೊ ರೀಸೈಜ್ ಮಾಡಿಕೊಂಡು ನೀವು ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀವು ಫೋಟೋ ಕೂಡ ಅಪ್ಲೋಡ್ ಮಾಡಿದ್ದೀವಿ ಮತ್ತು ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಿದ್ದೀವಿ, ಆಯಿತಾ. ಈಗ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಯಾವ ಡಾಕ್ಯುಮೆಂಟ್ ನೀವು ಕೊಡ್ತಾ ಇದ್ದೀರೋ ಆ ಪ್ಯಾನ್ ಕಾರ್ಡ್ ಮಾಡೋಕ್ಕೆ. ಸೊ ನೀವು ನಿಮ್ಮ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿದರೆ ಆಧಾರ್ ಕಾಪಿ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದಲ್ಲದೆ ವೋಟರ್ ಐ ಡಿ ನೀವು ಕೊಡ್ತಾ ಇದ್ದರೆ ವೋಟರ್ ಐ ಡಿ ಕಾಪಿನ ಏನಿದೆಯೋ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಎರಡೂ ಡಾಕ್ಯುಮೆಂಟ್ನಲ್ಲಿ ನಾವು ಹೇಳಿದಾಗೆ ಡಿಫ್ರೆಂಟ್ ಡಾಕ್ಯುಮೆಂಟ್ ಇರಬೇಕು, ಅದನ್ನು ನೀವು ಇಲ್ಲಿ ಕೊಡಲೇಬೇಕು. ಎಕ್ಸಾಂಪಲ್ಗೆ ಆಧಾರ್ ಕಾರ್ಡ್ ನಡೆದು ಬಿಡುತ್ತೆ ಐಡೆಂಟಿಟಿ ಮತ್ತು ಅಡ್ರೆಸ್ನಲ್ಲಿ. ಆದರೆ ಡೇಟ್ ಆಫ್ ಬರ್ತ್ಗಾಗಿ ವೋಟರ್ ಐ ಡಿ ಕಾರ್ಡನ್ನು ಸೇಫರ್ ಸೈಡಾಗಿ ಇಟ್ಕೊಳ್ಳಿ. ಬೆಸ್ಟ್ ಅಂದರೆ ಹೈಸ್ಕೂಲ್ ಮಾರ್ಕ್ ಶೀಟ್ ಅಥವಾ ಬರ್ತ್ ಸರ್ಟಿಫಿಕೇಟ್. ಸೊ ಇಲ್ಲಿ ನೀವು ಯಾವ ಡಾಕ್ಯುಮೆಂಟ್ ನೀವು ಕೊಡ್ತಾ ಇದ್ದೀರೋ ಅದನ್ನು ಬ್ರೌಸ್ ಮಾಡಬೇಕು ಮತ್ತು ಅಲ್ಲಿ ಈ ರೀತಿಯಾಗಿ ಅಪ್ಲೋಡ್ ಮಾಡಬೇಕು. ನೀವು ಓಪನ್ ಮಾಡಿದಾಗ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿಬಿಡುತ್ತೆ, ಆದರೆ ಡಾಕ್ಯುಮೆಂಟ್ PDF ಫಾರ್ಮ್ಯಾಟ್ ಒಳಗಡೆನೇ ಅಪ್ಲೋಡ್ ಆಗೋದು. ಸೊ ಹಾಗಾಗಿ ಇಲ್ಲಿ ಫೋನಿಂದ ಫೋಟೋ ತೊಗೊಂಡಿದ್ರೆ ಅದನ್ನು ಫಸ್ಟ್ ಕನ್ವರ್ಟ್ ಮಾಡ್ಕೊಳ್ಳಿ PDFಗೆ. ಮತ್ತು ಇದು ಕೂಡ ನೆನಪಲ್ಲಿ ಇಟ್ಕೊಳ್ಳಿ, ಎಕ್ಸಾಂಪಲ್ಗೆ ಆಧಾರ್ ಕಾರ್ಡ್ ಇರುತ್ತೆ, ಆಧಾರ್ ಮೇಲೆ ಅರ್ಧ ಇನ್ಫಾರ್ಮೇಷನ್ ಇರುತ್ತೆ, ಅಂದರೆ ಎರಡೂ ಸೈಡೆ ಪ್ರಿಂಟ್ ಆಗಿರುತ್ತೆ. DL ಆಗಿರ್ಬೋದು. ಆ ಕಾರ್ಡ್ ಹೇಗಿರುತ್ತೆ ಅಂತಂದರೆ PUC ಕಾರ್ಡಲ್ಲಿ ಇರುತ್ತೆ, ಫ್ರಂಟು ಸ್ವಲ್ಪ ಇನ್ಫಾರ್ಮೇಷನ್ ಇರುತ್ತೆ, ಹಿಂದ್ಗಡೆ ಇನ್ಫಾರ್ಮೇಷನ್ ಇರುತ್ತೆ. ಸೊ ಅದು ಎರಡನ್ನೂ ಸ್ಕ್ಯಾನ್ ಮಾಡಿಕೊಂಡು ಒಂದು ಸಿಂಗಲ್ ಪೇಜ್ ಡಾಕ್ಯುಮೆಂಟ್ ಆಗಿ ಮಾಡ್ಕೊಡಿದ್ದು PDF. ಸೊ ಆ ಥರ ಮಾಡ್ಕೊಂಡ್ಮೇಲೆ ನೀವು ಅರ್ಧ ಇನ್ಫಾರ್ಮೇಷನ್ನ ಎರಡು ಕಡೆ ಇರೋದ್ರನ್ನು ಒಂದು ಕಡೆ ಮಾಡಿಕೊಂಡು ಮರ್ಜ್ ಮಾಡಿ ಒಂದು ಫೈಲ್ ಮಾಡ್ಕೊತೀರಾ. ಸೊ ಅವಾಗ ಅಪ್ಲೋಡ್ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಳ್ತೀರಾ. ಓಕೆ. ಅದಾದಮೇಲೆ ಎರಡನೇ ಡಾಕ್ಯುಮೆಂಟ್ ನಾವು ಅಪ್ಲೋಡ್ ಮಾಡಬೇಕಾಗಿರೋದು. ಇದಕ್ಕಾಗಿ ಆ್ಯಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ವಿಂಡೋ ಬರುತ್ತೆ. ಇಲ್ಲಿ ಈಗ ನೀವು ಬ್ರೌಸ್ ಮಾಡಿ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಬೇಕು. ಒಂದು ವೇಳೆ ನೀವು ಮಾರ್ಕ್ ಶೀಟ್ ಕೊಡ್ತಾ ಇದ್ದರೆ ಮಾರ್ಕ್ ಶೀಟನ್ನು ಅಪ್ಲೋಡ್ ಮಾಡಿ, ನಿಮ್ಮ DL ಪಾಸ್ಪೋರ್ಟ್ ಡಾಕ್ಯುಮೆಂಟ್ ಯಾವ್ದು ಕೊಡ್ತಾ ಇದ್ದೀರೋ ಅಲ್ಲಿ ಮಾಡಿ. ಇದಾದಮೇಲೆ ಅಪ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಡಾಕ್ಯುಮೆಂಟ್ ಅಪ್ಲೋಡ್ ಆದ ತಕ್ಷಣವೇ ರೆಡ್ ಕಲರಲ್ಲಿ ಬಂದುಬಿಡುತ್ತೆ PDF ಅಂತ, ಅಲ್ಲಿ ತೋರಿಸ್ಬೇಕು PDF ಅಪ್ಲೋಡ್ ಆಗಿದೆ ಅಂತ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಈಗ ಯಾವಾಗಲೂ ಇದನ್ನು ನೆನ್ಪಿಟ್ಕೊಳ್ಳಿ, ಯಾವಾಗ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾ ಇದ್ದೀರೋ ಒಂದು ವೇಳೆ ನೀವು ಆಧಾರ್ ಅಪ್ಲೋಡ್ ಮಾಡಿದರೆ ಆಧಾರ್ ಅಟ್ಯಾಚ್ ಮಾಡ್ಬೋದು, ಆದರೆ ಅದಕ್ಕೊಂದು ಪಾಸ್ವರ್ಡ್ ಪ್ರೊಟೆಕ್ಟ್ ಮಾಡಿರ್ತಾರೆ. ಆ ಪಾಸ್ವರ್ಡನ್ನು ನೀವು ರಿಮೂವ್ ಮಾಡಬೇಕಾಗುತ್ತೆ. ಆ ಪಾಸ್ವರ್ಡನ್ನು ರಿಮೂವ್ ಮಾಡಿ ಆ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಿ. ಸೊ ಇಲ್ಲ ನೀವು ಪಾಸ್ವರ್ಡ್ ಜೊತೆನೇ ಮಾಡಿಬಿಟ್ರೆ ಅವ್ರಿಗೆ ಪಾಸ್ವರ್ಡ್ ಕೇಳುತ್ತೆ ಅಲ್ಲಿ ಕ್ರಾಸ್ ವೆರಿಫೈ ಮಾಡೋರಿಗೆ. ಸೊ ಅವಾಗ ನಿಮ್ಮ ರಿಜೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಈಗ ಇದು ನೋಡಿ ನಾವು ಇದನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಇದಾದಮೇಲೆ ನಾವು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ನಮ್ಮ ಮುಂದೆ ಪರ್ಸ್ನಲ್ ಇನ್ಫಾರ್ಮೇಷನ್ ನೋಡೋಕ್ಕೆ ಸಿಗುತ್ತೆ. ಫಾರ್ಮ್ನಲ್ಲಿ ಮುಂದೆ ಹೋಗೋ ಮುನ್ನ ಒಂದು ಇಂಪಾರ್ಟೆಂಟ್ ಕೆಲಸ ಇಲ್ಲಿ ಮಾಡಿಕೊಡಿ. ಆಧಾರ್ ಕಾರ್ಡ್ನ ಫಸ್ಟ್ 8 ಡಿಜಿಟ್ ಮೊದಲ 8 ಅಂಕಿ ಸಂಖ್ಯೆಗಳನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಯಾಕಂದರೆ ಸ್ಟಾರ್ಟಿಂಗ್ನಲ್ಲಿ ನಾವು ಬರೀ ಕೊನೆಯ 4 ಡಿಜಿಟ್ಗಳನ್ನು ಹಾಕಿದ್ದೀವಿ, ಇಲ್ಲಿ 8 ಡಿಜಿಟ್ಗಳನ್ನು ಕೇಳ್ತಾ ಇದೆ ಮುಂದೆ. ಸೊ ಅದನ್ನು ಕೂಡ ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ. ಇದಾದ ಮೇಲೆ ಈ ಫಾರ್ಮ್ ಒಳಗೆ ಒಮ್ಮೆ ಕೇರ್ಫುಲ್ಲಾಗಿ ಎಲ್ಲ ಇನ್ಫಾರ್ಮೇಷನ್ ಚೆಕ್ ಮಾಡಿ ತಾಳೆ ನೋಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ, ಏನಾದರೂ ಇನ್ಫಾರ್ಮೇಷನ್ ಕಾಣಿಸ್ತಾ ಇಲ್ಲ ಅಂತಂದರೆ ಬ್ಯಾಕ್ ಹೋಗಿ ಅದನ್ನು ಎಡಿಟ್ ಮಾಡಿಕೊಂಡು ಮತ್ತೆ ಇಲ್ಲಿ ಬರಬೇಕಾಗತ್ತೆ ನೀವು. ಓಕೆ. ಸೊ ನನ್ನ ಕೇಸಲ್ಲಿ ಎಲ್ಲದು ಪರ್ಫೆಕ್ಟ್ ಆಗಿದೆ. ಸೊ ನಾವಿಲ್ಲಿ ಸಬ್ಮಿಟ್ ಮಾಡೋಕ್ಕೆ ಇಷ್ಟಪಡ್ತೀವಿ, ಹಾಗಾಗಿ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈಗ ನಮಗೆ ಈ ಪಾನ್ ಕಾರ್ಡ್ ಏನಿದೆ ಇದನ್ನು ಮಾಡೋಕ್ಕೆ ಒಂದು ಫೀಸ್ ಇರುತ್ತೆ, ಪೇಮೆಂಟ್ ಇರುತ್ತೆ, ಗೌರ್ಮೆಂಟ್ ಫೀಸು. ಸೊ ಇಲ್ಲಿ ಫೀಸ್ ಪೇಮೆಂಟ್ ಮಾಡೋಕ್ಕೆ ನಿಮಗೆ ಪೇಮೆಂಟ್ ಗೇಟ್ವೇ ಸಿಕ್ಕುತ್ತೆ. ಅದು HDFC ಆಗಿರ್ಬೋದು, ಬೇರೆ ಬೇರೆ ಬ್ಯಾಂಕ್ ಗೇಟ್ವೇಸ್ ಇದ್ದಾವೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದೋ ಒಂದು ಪೇಮೆಂಟನ್ನು ಸೆಲೆಕ್ಟ್ ಮಾಡಿದ್ಮೇಲೆ Paytm, ಬಿಲ್ ಡೆಸ್ಕ್, ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾನ್ ಕಾರ್ಡ್ ಮಾಡೋಕ್ಕೆ ಇವತ್ತಿನ ಡೇಟ್ನಲ್ಲಿ ಗೌರ್ಮೆಂಟ್ ಫೀಸ್ 106.90 ಇದೆ, ಅಂದರೆ
107 ರೂಪೀಸ್, 107 ರೂಪಾಯಿ ಇದೆ. ಸೊ ಇದು ನೀವು ಪೇ ಮಾಡಬೇಕು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಚೆಕ್ ಮಾಡ್ಕೊಳ್ಳಿ. ಇದಾದಮೇಲೆ ಪ್ರೊಸೀಡ್ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಪೇ ಕನ್ಫರ್ಮೇಷನ್ ಆದಮೇಲೆ ಕ್ಲಿಕ್ ಮಾಡಿ. ಪೇ ಕನ್ಫರ್ಮ್ ಅಂತ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಪೇಮೆಂಟ್ ಮಾಡೋಕ್ಕೆ ಮಲ್ಟಿಪಲ್ ಪೇಮೆಂಟ್ ಆಪ್ಷನ್ ಸಿಗುತ್ತೆ. ಇಲ್ಲಿ ನೀವು ಬೇಕಿದ್ರೆ ಪೇಮೆಂಟ್ ಕ್ರೆಡಿಟ್ ಕಾರ್ಡ್ ಮೂಲಕ, ಡೆಬಿಟ್ ಕಾರ್ಡ್ ಮೂಲಕ, ನೆಟ್ ಬ್ಯಾಂಕಿಂಗ್. ಇಲ್ಲಿ ಈಸಿಯೆಸ್ಟ್ ಆಪ್ಷನ್ ಅಂದರೆ ಯು ಪಿ ಐ ಮೂಲಕ ನೀವು ಮಾಡ್ಬೋದು. ಈಗ ಸಣ್ಣ ಪೇಮೆಂಟ್ ಅಲ್ವಾ ಇದು, 107 ರೂಪಾಯಿ. ಸೊ ನಾವು ಬೇಕಿದ್ರೆ ಕ್ಯೂ ಆರ್ ಕೋಡಲ್ಲಿ ಜನ್ರೇಟ್ ಮಾಡ್ಬೋದು. ಹೀಗೆ ನಾರ್ಮಲ್ ಅಂಗಡಿಯಲ್ಲಿ ನಾವು ಫೋನ್ಪೇ ಮುಖಾಂತರ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡ್ತೀವಲ್ಲ, ಸೊ ಹಾಗೆ ಇಲ್ಲಿ ಈ ಸ್ಕ್ಯಾನನ್ನು ಮಾಡಿ, ಈ ಬಾರ್ ಕೋಡ್ ಅಂದರೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ 107 ರೂಪಾಯಿನ ಪೇ ಮಾಡಿ ಈಸಿಯಾಗಿ ಆಗೋಗುತ್ತೆ. ಒಂದು ವಿಷಯ, ಇಲ್ಲಿ ಈ ಪೇಜಲ್ಲಿ ನೀವು ಸ್ವಲ್ಪ ಟೈಮ್ ಇರಬೇಕಾಗುತ್ತೆ. ಸಡನ್ನಾಗಿ ನೀವು ಬ್ಯಾಕ್ ಹೋಗೋದು ಮಾಡಬೇಡಿ, ಯಾಕಂದರೆ ಇದು ಕ್ಲೋಸ್ ಮಾಡಬಾರ್ದು. ನಿಮ್ಮ ಪೇಮೆಂಟ್ ಫೇಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಪೇಮೆಂಟ್ ಆದಮೇಲೆ ಸಕ್ಸಸ್ ಮೆಸೇಜ್ ಅಂತ ಅದೇ ಡೈರೆಕ್ಟಾಗಿ ರೀಲೋಡ್ ಆಗಿ ಬರುತ್ತೆ. ಸೊ ಅದಾದಮೇಲೆ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಪೇಮೆಂಟ್ ಆದಮೇಲೆ ಮುಂದಿನ ಸ್ಟೆಪ್ ಬರುತ್ತೆ ಆಧಾರ್ ಅಥೆಂಟಿಕೇಷನ್ದು. ಇದರಲ್ಲಿ ಆಧಾರ್ ಯೂಸ್ ಮಾಡೋಕ್ಕೆ ಪರ್ಮಿಷನ್ ನೀವು ಅಲೋ ಮಾಡಬೇಕು. ಇದಾದಮೇಲೆ ಅಥೆಂಟಿಕೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಇದಾದಮೇಲೆ OTP ಜನ್ರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಆಧಾರ್ ಕಾರ್ಡ್ನಿಂದ ಯಾವ ಮೊಬೈಲ್ ನಂಬರ್ಗೆ ಲಿಂಕ್ ಇದೆಯೋ ಅದಕ್ಕೆ ಒಂದು OTP ಬರುತ್ತೆ ವೆರಿಫಿಕೇಷನ್ಗಾಗಿ. ಆ OTPಯನ್ನು ಇಲ್ಲಿ ಬಂದು ಎಂಟ್ರಿ ಮಾಡಿ. ಇದಾದಮೇಲೆ ಸಬ್ಮಿಟ್ ಮಾಡಿ. ಸೊ ಈಗ ನಮ್ಮ ಮುಂದಿನ ಸ್ಟೆಪ್ ಏನಿದೆ, ಆಧಾರ್ ಮೂಲಕ ಸೈನ್ ಮಾಡೋದು ಬರುತ್ತೆ. ನಮಗೆ ಎಲ್ಲಿ ಕ್ಲಿಕ್ ಕಂಟಿನ್ಯೂ ಟು ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು. ಇದಾದಮೇಲೆ ಸೆಂಡ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಆಧಾರ್ ಕಾರ್ಡಿಂದ ಯಾವ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿದೆ ಅಲ್ಲಿ OTP ಬರುತ್ತೆ. ಆ OTPಯನ್ನು ತೊಗೊಂಡು ಇಲ್ಲಿ ವೆರಿಫೈ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಸರಿಯಾಗಿ ಎಂಟ್ರಿ ಮಾಡಿಕೊಂಡು. ಸೊ ಈ ರೀತಿಯಾಗಿ ನಮ್ಮ ಸೈನ್ ಏನಿದೆಯೋ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಈಗ ಸೈನ್ ನೀವು ಮಾಡಿಬಿಟ್ರೆ ಪಾನ್ ಕಾರ್ಡ್ ಮಾಡೋಕ್ಕೆ ನಿಮಗೆ ಯಾವುದೇ ಪೇಪರ್ಸ್ ಕಳಿಸೋ ಅವಶ್ಯಕತೆ ಇಲ್ಲ. ಸೊ ನೀವು ಎಲ್ಲಿಗೂ ಕೂಡ ಫಿಸಿಕಲ್ ಪೇಪರನ್ನು ಯಾವ ಆಫೀಸಿಗೂ ಕಳಿಸ್ಕೊಡೋ ಅವಶ್ಯಕತೆ ಇಲ್ಲ. ನೀವು ಈಗ ಸಕ್ಸಸ್ಫುಲಿ ಸೈನ್ ಮಾಡಿದ್ದೀರಿ. ಇಲ್ಲಿ ನಿಮಗೆ ಒಂದು PDF ಫೈಲ್ ಕೊಟ್ಟಿದ್ದಾರೆ ನೋಡಿ. ಅದನ್ನು ಒಂದು ವೇಳೆ ನೀವು ನೋಡಬೇಕಿದ್ರೆ ಅಂದರೆ ಇದು ಏನು ಪಾವತಿ ಮಾಡಿರುವಂಥ ಒಂದು ಅಕ್ನಾಲೇಜ್ಮೆಂಟ್ ಥರ ಇದು. ಸೊ ಇಲ್ಲೇನು ಮಾಡಬೇಕು, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಇದೆ. ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮದು 1 ಜೂನ್ 1999 ಇದ್ದರೆ 01/06/1999 ಅಂತ ಪಾಸ್ವರ್ಡ್ ಇರುತ್ತೆ. ಅದನ್ನು ಹಾಕ್ಕೊಂಡು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕ್ಕೊಂಡು ಅದು ಓಪನ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ನೋಡ್ಬೋದು, ನಮ್ಮ ಮುಂದೆ PDF ಸ್ಲಿಪ್ ಜನ್ರೇಟ್ ಆಗಿ ಬಂದಿರುತ್ತೆ. ಇಲ್ಲಿಂದ 5 ರಿಂದ 7 ದಿನಗಳ ಒಳಗಡೆ ನಿಮ್ಮ ಪಾನ್ ಕಾರ್ಡ್ ಜನ್ರೇಟ್ ಆಗುತ್ತೆ ಆಟೋಮೆಟಿಕಲಿ. ಜನ್ರೇಟ್ ಆದ ತಕ್ಷಣ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಮೇಲ್ ಬರುತ್ತೆ. ಅದಾದಮೇಲೆ ನೀವು ಮೇಲನ್ನು ಚೆಕ್ ಮಾಡಿರಿ, ಅಲ್ಲಿ ನಿಮಗೆ ಡಿಜಿಟಲ್ ಕಾಪಿ ಸಿಕ್ಬಿಡುತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಯಾವುದೇ ವಿಷಯಕ್ಕೆ, ಯಾವುದೇ ಉದ್ದೇಶಕ್ಕೆ ಯೂಸ್ ಮಾಡ್ಕೋಬೋದು. ಇದಲ್ಲದೆ PVC ಕಾರ್ಡು, ಒಂದು ಪ್ರಿಂಟೆಡ್ ಕಾರ್ಡು ಕೂಡ ಅವರು ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ. ಸೊ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ, ಒಂದು 15 ಡೇಸ್ ಅಥವಾ ಸ್ವಲ್ಪ ಆಸ್ಪಾಸಲ್ಲಿ ಆಗ್ಬೋದು. ನಿಮ್ಮ ಪೋಸ್ಟಲ್ ಅಡ್ರೆಸ್ ಎಷ್ಟು ದೂರ ಇದೆ ಅದ್ರ ಬೇಸ್ ಮೇಲೆ. ಸೊ ಅದನ್ನು ನಿಮಗೆ ನಿಮ್ಮ ಪೋಸ್ಟ್ಮ್ಯಾನು ನಿಮ್ಮ ಮನೆಗೆ ತಂದು ಕೊಡ್ತಾರೆ. ಸೊ ಇದೇ ಪೋರ್ಟಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ. ಇಲ್ಲಿ ನೀವು ಪಾನ್ ಕಾರ್ಡ್ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅಂತ ತಿಳ್ಕೊಬೋದು. ನೀವು ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ, ಟೈಪ್ ಮಾಡಿ. ಮತ್ತು ಇದಾದಮೇಲೆ ಅಪ್ಲಿಕೇಶನ್ ರೆಫರೆನ್ಸ್ ಏನಿದೆಯಲ್ಲ ನಿಮ್ಗೆ ಸಿಕ್ಕಿರುತ್ತಲ್ಲ ಅಕ್ನಾಲೇಜ್ಮೆಂಟಲ್ಲಿ, ಅದನ್ನು ಇಲ್ಲಿ ಹಾಕಿ ನೀವು ನೋಡ್ತು ಅಂತಂದರೆ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ರೋಬೋಟ್ ಅಲ್ಲ ಅನ್ನೋದು, ಕ್ಯಾಪ್ಚಾ ಎಂಟ್ರಿ ಮಾಡೋದು ಏನಿದೆ ಅದನ್ನ ಹಾಕ್ಕೊಂಡು ಸಬ್ಮಿಟ್ ಮಾಡಿದರೆ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಯಾವ ಸ್ಟೇಟಸಲ್ಲಿದೆ. ಅಂದರೆ ನಿಮ್ಮ ಪಾನ್ ಕಾರ್ಡ್ ಜನ್ರೇಟ್ ಆಗಿದೆಯಾ, ಪೋಸ್ಟ್ ಹಂತದಲ್ಲಿದೆಯಾ, ಸೊ ಆಲ್ರೆಡಿ ಕಾಪಿ ಜನ್ರೇಟ್ ಆಗಿದೆಯಾ. ಸೊ ಇದೆಲ್ಲ ನೀವು ಚೆಕ್ ಮಾಡ್ಕೋಬೋದು ಈ ಪೋರ್ಟಲಲ್ಲಿ. ಓಕೆ, ಕೇವಲ 4-5 ದಿನಗಳ ಒಳಗಡೆ ಪಾನ್ ಕಾರ್ಡ್ ಆಲ್ಮೋಸ್ಟ್ ಜನ್ರೇಟ್ ಆಗುತ್ತೆ. ಸೊ 4 ದಿನ ಬಿಟ್ಟು ಅಥವಾ 3-4 ದಿನ ಬಿಟ್ಟು ನೋಡಿ, ರೈಟ್. ಸೊ ಅದಾದಮೇಲೆ ಇಂಡಿಯನ್ ಪೋಸ್ಟ್ ಮುಖಾಂತರ ಅವರು ಡಿಸ್ಪ್ಯಾಚ್ ಮಾಡಿಕೊಡ್ತಾರೆ. ಅಲ್ಲಿ ಟ್ರ್ಯಾಕಿಂಗ್ ನಂಬರ್ ಕೂಡ ಕೊಟ್ಟಿರ್ತಾರೆ. ಆ ಟ್ರ್ಯಾಕಿಂಗ್ ನಂಬರನ್ನು ನೀವು ತಂದು ಇಂಡಿಯನ್ ಪೋಸ್ಟ್ ಪೋರ್ಟಲಲ್ಲಿ ಹೋಗಿ ಅಲ್ಲೂ ಕೂಡ ಟ್ರ್ಯಾಕ್ ಮಾಡಿದರೆ ಪೋಸ್ಟ್ ಅಂದರೆ ಸ್ಪೀಡ್ ಪೋಸ್ಟ್ ಮುಖಾಂತರ ಅವ್ರು ಕಳಿಸ್ತಾರಲ್ವಾ, ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ಡ್ ಪೋಸ್ಟ್, ಅದು ಎಲ್ಲಿದೆ, ಯಾವ ಏರಿಯಾದಲ್ಲಿದೆ, ಯಾವ ದಿನ ನಿಮಗೆ ಔಟ್ ಫಾರ್ ಡೆಲಿವರಿ ಇದೆ ಅದು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಈಸಿಯಾಗಿ ನಿಮ್ಮ ಪೋಸ್ಟ್ಮ್ಯಾನ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನ ಪಡ್ಕೋಬೋದು. ಸೊ ಇದಿಷ್ಟು ಪ್ರೋಸೆಸ್ ನೀವು ಪಾನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಮತ್ತು ನಿಮ್ಮ ಮನೆಗೇ ಕೂತ್ಕೊಂಡು ಅಲ್ಲಿನೇ ತೊಗೊಳೋದಕ್ಕೆ. ಸೊ ಮತ್ತೆ ಸಿಗ್ತೀನಿ, ಬಾಯ್.